ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಹಳೆಯ ಎಲ್ಲ ಭೂ ದಾಖಲೆಗಳ ಡಿಜಿಟಲೀಕರಣಕ್ಕೆ ಹಾಸನ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಚಾಲನೆ. ಗೋ ಸಂರಕ್ಷಣೆ ಮಾಡಲು ವಿಫಲವಾಗಿರುವ ಸರ್ಕಾರದ ವಿರುದ್ಧ ಹಾಸನ ಜಿಲ್ಲಾಡಳಿತಕ್ಕೆ ಬಿಜೆಪಿ ಪ್ರತಿಭಟನಾ ಮನವಿ. ಸಂಗೀತ ಮತ್ತು ಸಾಹಿತ್ಯದ ಕಡೆ ಸ್ವಲ್ಪವಾದರೂ ಆಸಕ್ತಿ ಬೆಳೆಸಿಕೊಳ್ಳಿ, ಹಾಸನ ಸಂಸ್ಕೃತ ಭವನದ ಕಾರ್ಯದರ್ಶಿ ಪರಮೇಶ್ವರ ವಿ ಭಟ್ ಸಲಹೆ. ಹಾಸನ ತಾಲೂಕು ಕಚೇರಿ ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲ ಭೂ ದಾಖಲೆಗಳ ಡಿಜಿಟಲೀಕರಣ ಮಾಡುವುದರ ಮೂಲಕ ಹಳೆಯ ದಾಖಲೆಗಳ ಸಂರಕ್ಷಣೆ ಮಾಡುವುದು ಹಾಗೂ ಕಳುವಾಗಲು ತಿದ್ದಲು ಸಾಧ್ಯವಾಗುವುದಿಲ್ಲ ಎಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ತಿಳಿಸಿದರು. ನಗರದ ಎಂಜಿ ರಸ್ತೆ ಬಳಿ ಇರುವ ತಹಶೀಲ್ದಾರ್ ಕಚೇರಿಯಲ್ಲಿ ಬುಧವಾರದಂದು ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಕಚೇರಿ ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲಾ ಭೂ ದಾಖಲೆಗಳ ಡಿಜಿಟಲೀಕರಣವನ್ನು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆಯಿಂದ ಹಾಸನ ತಾಲೂಕು ಕಚೇರಿಯಲ್ಲಿ ಹಿಂದಿನಿಂದ ಬಂದಿರುವ ಭೂ ದಾಖಲೆ ಏನಿದೆ ಎಲ್ಲವನ್ನ ಡಿಜಿಟಲೀಕರಣ ಮಾಡುವುದಕ್ಕೆ ಸರ್ಕಾರದ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಉದ್ಘಾಟನೆ ಮಾಡುವುದರ ಮೂಲಕ ಚಾಲನೆ ಕೊಡಲಾಗಿದೆ. ಹಿಂದಿನ ಎಲ್ಲ ಭೂ ದಾಖಲೆಗಳನ್ನು ಸುಭದ್ರವಾಗಿಡಲು ಮತ್ತು ಶಾಶ್ವತವಾಗಿ ರಕ್ಷಣೆ ಮಾಡಲು ಹಾಗೂ ತಿದ್ದುಪಡಿ ಸೇರಿದಂತೆ ಯಾವ ದುರುಪಯೋಗವಾಗದಂತೆ ನೋಡಿಕೊಳ್ಳುವುದಾಗಿ ಹೇಳಿದರು. ಡಿಜಿಟಲೀಕರಣ ಮಾಡಿದರೆ ಯಾವ ಸಮಸ್ಯೆ ಬರುವುದಿಲ್ಲ, ಎಲ್ಲರಿಗೂ ಅನುಕೂಲವಾಗಲಿ ಅಂತ ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಂತ ತಿಳಿಸಿದರು. ಇವತ್ತು ಕಂದಾಯ ಇಲಾಖೆಯಿಂದ ನಮ್ಮ ಹಾಸನ ತಾಲೂಕು ಕಚೇರಿಯಲ್ಲಿ ಏನು ಹಿಂದೆ ಭೂ ದಾಖಲೆಗಳಿತ್ತು ಅದರ ಒಂದು ಡಿಜಿಟಲೀಕರಣ ಮಾಡಲಿಕ್ಕೆ ಏನು ಒಂದು ಕಾರ್ಯಕ್ರಮವನ್ನು ಸರ್ಕಾರದಿಂದ ಹಮ್ಮಿಕೊಂಡಿದ್ರು. ಅದನ್ನು ಒಂದು ಉದ್ಘಾಟನೆ ಮಾಡೋ ಮುಖಾಂತರ ಏನು ಹಿಂದೆ ಭೂ ದಾಖಲೆಗಳಿತ್ತು ಅದನ್ನೆಲ್ಲ ಕೂಡ ಸುಭದ್ರವಾಗಿ ಇಡಲಿಕ್ಕೆ ಮತ್ತು ಶಾಶ್ವತವಾಗಿ ಇರಲಿಕ್ಕೆ ಮತ್ತು ಅದೇ ರೀತಿ ತಿದ್ದುಪಡಿ ಆಗಲಿ ಮತ್ತು ಏನೇ ಒಂದು ದುರುಪಯೋಗ ಪಡಿಸ್ಲಿಕ್ಕೆ ಆಗಲ್ಲ. ಏನು ಡಿಜಿಟಲೀಕರಣ ಮಾಡಿದ್ರೆ ಅದನ್ನ ಮಾಡ್ಲಿಕ್ಕೆ ಆಗಂತ ಒಂದು ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಸರ್ಕಾರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಎಲ್ಲ ಏನು ಹಿಂದೆ ದಾಖಲೆಗಳಿತ್ತು ಅದನ್ನೆಲ್ಲ ಕೂಡ ಕಂಪ್ಯೂಟರೈಸೇಷನ್ ಆದ್ರೆ ಅದು ಅನುಕೂಲ ಆಗುತ್ತೆ ಮತ್ತು ಸುಲಭವಾಗಿ ಆ ದಾಖಲೆಗಳನ್ನು ಕೂಡ ತೆಗಿಬಹುದು. ಮತ್ತೆ ಹಿಂದೆದ್ದು ಏನ್ ದಾಖಲೆಗಳಿದೆ ಅದೇ ರೀತಿ ಎಲ್ಲ ಕಂಪ್ಯೂಟರ್ಗಳನ್ನೆಲ್ಲ ಕೊಟ್ಟು ಇವತ್ತು ಸರ್ಕಾರದ ವತಿಯಿಂದ ಅದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತಾ ಇದ್ದೀನಿ. ಅದು ಈಗಾಗಲೇ ಇ ಆಫೀಸ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಹಿಂದೆ ಅದನ್ನೆಲ್ಲ ಕೂಡ ಸುಲಭವಾದ ರೀತಿಯಲ್ಲಿ ಒಂದು ಮಾಡ್ಲಿಕ್ಕೆ ಒಂದು ಏನು ಇ ಆಫೀಸ್ ಅಂತ ಮಾಡಿದ್ರು ಅದು ಕೂಡ ಯಶಸ್ವಿಯಾಗಿ ಆಗ್ಲೇ ನಡೀತಾ ಇದೆ. ಮತ್ತೆ ಏನು ಈಗಾಗಲೇ ಹಳೆ ದಾಖಲೆಗಳಿತ್ತು ಇದನ್ನೆಲ್ಲ ಕಂಪ್ಯೂಟರೈಸೇಷನ್ ಇದೇ ವೇಳೆ ತಹಶೀಲ್ದಾರ್ ಶ್ವೇತಾ ರವೀಂದ್ರ, ಉಪ ತಹಶೀಲ್ದಾರ್ ಮೋಹನ್ ಕುಮಾರ್, ಎಸ್ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಸೋಮಣ್ಣ ಇತರರು ಉಪಸ್ಥಿತರಿದ್ದರು. ಸರ್ಕಾರವು ರಾಜ್ಯದಲ್ಲಿ ಗೋವುಗಳನ್ನು ಸಂರಕ್ಷಿಸದಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡುವುದಾಗಿ ಹಾಸನದಲ್ಲಿ ರಾಜ್ಯ ರೈತ ಮೋರ್ಚಾದ ವತಿಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು. ಇದೇ ವೇಳೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿಎಚ್ ನಾರಾಯಣಗೌಡ ಮಾತನಾಡಿ, ಭಾರತೀಯ ಸಂಸ್ಕೃತಿಯಲ್ಲಿ ಗೋವು ಆಧಾರಿತ ಕೃಷಿ ಒಂದು ಬಹುಮುಖ್ಯವಾದ ವಿಚಾರ. ಗೋವುಗಳಿಗೆ ಮತ್ತು ಮನುಷ್ಯರಿಗೆ ಮತ್ತು ಪ್ರಕೃತಿಗೆ ಅವಿನಾಭಾವ ಸಂಬಂಧವಿದೆ. ಭಾರತೀಯ ಪರಂಪರೆಯಲ್ಲಿ ಗೋಮಾತೆಗೆ ತನ್ನದೇ ಆದ ಸ್ಥಾನವಿದೆ. ಈ ದೇಶದಲ್ಲಿ ಕೃಷಿ ಏನಾದರೂ ಉಳಿದಿದ್ರೆ ಅದು ಗೋಮಾತೆಯ ಕಾಣಿಕೆ. ಆದರೆ ರಾಜ್ಯದ ಕೋಟ್ಯಾಂತರ ಜನರ ಭಾವನೆಗಳೊಂದಿಗೆ ಬೆರೆತಿರುವ ಗೋಮಾತೆಯನ್ನ ಸಂರಕ್ಷಣೆ ಮಾಡುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ತನ್ನ ಅಸಡ್ಡೆಯನ್ನ ತೋರಿಸುತ್ತಿದೆ ಅಂತ ದೂರಿದರು. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತ ನಡೆಸುತ್ತಿದ್ದ ಸಮಯದಲ್ಲಿ ರಾಜ್ಯಾದ್ಯಂತ ಒಟ್ಟು 15 ಜಿಲ್ಲೆಗಳಲ್ಲಿ ಗೋಶಾಲೆಯನ್ನ ಪ್ರಾರಂಭಿಸಿದೆ. ನಂತರ ಬಂದ ಕಾಂಗ್ರೆಸ್ ಸರ್ಕಾರವು ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಉದ್ದೇಶದಿಂದ ಗೋಶಾಲೆಗಳಿಗೆ ಅನುದಾನಗಳನ್ನು ಕಡಿತಗೊಳಿಸಿ ಅದರ ಮೂಲ ಉದ್ದೇಶಗಳಿಗೆ ತೊಂದರೆ ಕೊಡುವ ಮೂಲಕ ಗೋಶಾಲೆಗಳನ್ನು ಮುಚ್ಚಲು ಹೊರಟಿರುವುದು ಕರ್ನಾಟಕ ರಾಜ್ಯದ ಮತದಾರರಿಗೆ ಮಾಡಿರುವ ಅನ್ಯಾಯವಾಗಿದೆ ಅಂತ ಎಚ್ಚರಿಸಿದರು. ಮೊನ್ನೆ ಒಂದು ನಡೆದಂತ ದುರ್ಘಟನೆ, ಒಬ್ಬ ಅಲ್ಪಸಂಖ್ಯಾತರನ್ನ ಯಾವುದೋ ಒಬ್ಬ ಬಿಹಾರದ ರಾಜ್ಯವನ್ನ ಕರ್ಕೊಂಡ್ಬಂದು 3 ಹಸುಗಳನ್ನ ರಾತ್ರಿ ಸಂದರ್ಭದಲ್ಲಿ 3 ಹಸುಗಳ ಕೆಚ್ಚರನ್ನ ಕುಯ್ದು ವಿಕಾರ ದರ್ಶನವನ್ನ ಮಾಡಿದ್ದಾನೆ. ಇಂಥ ಒಬ್ಬ ದುಷ್ಟ ಸರ್ಕಾರಕ್ಕೆ, ಇಂಥ ಒಬ್ಬ ದುಷ್ಟ ಅಲ್ಪಸಂಖ್ಯಾತರಿಗೆ ಹೋಲಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಅವರು ಅಧಿಕಾರದಿಂದ ಇಳಿಬೇಕು ಅಂತೇಳಿ ನಾವು ಇಂದು ಪ್ರತಿಭಟನೆಯಿಂದ ರಾಜ್ಯಾದ್ಯಂತ ನಮ್ಮ ಬಿಜೆಪಿ ಪಕ್ಷವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ. ಇದರಲ್ಲಿ ನಮ್ಮ ರಾಜ್ಯ ರೈತ ಮೋರ್ಚಾದ ಮುಂಚೂಣಿಯಲ್ಲಿ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರು ಕೂಡ ಸೇರಿ ಈ ಒಂದು ಹಿಂದೂ ವಿರೋಧಿ ನೀತಿಯನ್ನ ಖಂಡಿಸಿ ನಾವು ಇಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 15 ಜಿಲ್ಲೆಗಳಲ್ಲಿ
ಒಂದು ಹೊಸ ಗೋಶಾಲೆಯನ್ನ ತೆರೀಬೇಕು. ಗೋವುಗಳ ಅಭಿವೃದ್ಧಿಗೆ ಇದ್ರ ಮೂಲಕ ರೈತರ ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಮುಖಂಡರಾದ ಪ್ರೀತಿವರ್ಧನ್, ಗಿರೀಶ್, ರಘು, ಶೋಭನ್ ಬಾಬು, ಶೇಷಮ್ಮ ಇತರರು ಉಪಸ್ಥಿತರಿದ್ದರು. ಸಂಗೀತ ಮತ್ತು ಸಾಹಿತ್ಯದ ಕಡೆ ಸ್ವಲ್ಪವಾದ್ರೂ ಆಸಕ್ತಿ ಮತ್ತು ಪರಿಜ್ಞಾನ ಇಲ್ಲ ಅಂದ್ರೆ ನಾವು ಪ್ರಾಣಿಗಳು ಹಾಗೂ ಪಕ್ಷಿಗಳು ಎಂದು ಹೇಳಿಬಿಡುತ್ತಾರೆ. ಸ್ವಲ್ಪವಾದ್ರೂ ಆಸಕ್ತಿ ಬೆಳೆಸಿಕೊಳ್ಳಬೇಕೆಂದು ಹಾಸನದ ಸಂಸ್ಕೃತ ಭವನದ ಕಾರ್ಯದರ್ಶಿ ಪರಮೇಶ್ವರ ಬಿ ಭಟ್ ತಿಳಿಸಿದರು. ನಗರದ ಸಂಸ್ಕೃತ ಭವನದಲ್ಲಿ ಕರ್ನಾಟಕ ಗಮಕ ಕಲಾ ಪರಿಷತ್ ಜಿಲ್ಲಾ ಘಟಕ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಮಹಾಕವಿ ಕುಮಾರವ್ಯಾಸ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿ ಕುಮಾರವ್ಯಾಸನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಅವರು, ಮನುಷ್ಯ ಜನ್ಮ ತುಂಬಾ ಶ್ರೇಷ್ಠವಾದ ಜನ್ಮ ಅಂತ ಹೇಳ್ತಾರೆ. ನಮ್ಮ ಸುತ್ತಮುತ್ತಲೂ ಪ್ರಾಣಿ ಪಕ್ಷಿಗಳನ್ನ ಹಾಗೂ ಮನುಷ್ಯರನ್ನ ಕಾಣ್ತೇವೆ. ಪಶು ಪಕ್ಷಿಗಳು ನಮಗೂ ಏನು ವ್ಯತ್ಯಾಸವಿದೆ? ಯೋಚನೆ ಮಾಡಿದರೆ ತುಂಬ ವ್ಯತ್ಯಾಸವನ್ನು ಕಾಣ್ತೇವೆ. ಪಶು ಪಕ್ಷಿಗಳಿಗೆ ನಿದ್ರೆ ಮತ್ತು ಆಹಾರ ಈ ಎರಡೂ ವಿಶೇಷವಾಗಿದೆ. ಹಾಗೆಯೇ ಇಷ್ಟೇ ಮಾತ್ರ ಬದುಕು. ಪೂರ್ವಜನ್ಮದ ಪುಣ್ಯದ ಫಲ ಮನುಷ್ಯ ಜನ್ಮ ಸಿಕ್ಕಿದ್ದು ಈ ಮನುಷ್ಯ ಜನ್ಮವನ್ನು ನಾವುಗಳು ಸಾರ್ಥಕ ಪಡಿಸ್ಕೊಳ್ಬೇಕಾಗಿದೆ. ಇಲ್ಲವಾದರೆ ನಾವು ಕೂಡ ಪಶು ಪಕ್ಷಿ ಥರ ಆಗ್ಬಿಡ್ತೇವೆ ಅಂತ ಹೇಳಿದರು. ಮನುಷ್ಯ ಜನ್ಮದಲ್ಲಿ ನಮಗೆ ಸಾಹಿತ್ಯ, ಸಂಗೀತ ಇವುಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಇಲ್ಲ, ಪರಿಜ್ಞಾನ ಇಲ್ಲ ಅಂದರೆ ನಾವು ಸಾಕ್ಷಾತ್ ಪಶುಗಳು ಅಂತ ಹೇಳಿಬಿಡ್ತಾರೆ. ಸಾಹಿತ್ಯದಲ್ಲಿ, ಸಂಗೀತದಲ್ಲಿ ಸ್ವಲ್ಪವಾದರೂ ಆಸಕ್ತಿ ಬೆಳೆಸ್ಕೊಳ್ಬೇಕು ಅಂತ ಕಿವಿ ಮಾತು ಹೇಳಿದರು. ಮತ್ತು ಹಾಸನ ಜಿಲ್ಲಾ ಗಮಕ ಕಲಾ ಪರಿಷತ್ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಈ ಮೂರರ ಸಹಯೋಗದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಕುಮಾರವ್ಯಾಸ ಜಯಂತಿ ನಡೀತಾ ಇದೆ. ಮನುಷ್ಯ ಜನ್ಮ ತುಂಬಾ ಶ್ರೇಷ್ಠವಾದ ಜನ್ಮ ಅಂತ ಹೇಳ್ತಾರೆ. ನೀವು ಗಮನಿಸಿರ್ಬೋದು, ನಾವು ಸುತ್ತಮುತ್ತಲು ಎಲ್ಲ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಪಶುಗಳನ್ನೆಲ್ಲ ಕಾಣ್ತೇವೆ. ಆ ಪಶು ಪಕ್ಷಿ ಪ್ರಾಣಿಗಳಿಗೂ ನಮಗೂ ಏನ್ ವ್ಯತ್ಯಾಸ ಅಂತ ನಾವು ಸುಮ್ಮನೆ ಆಲೋಚನೆ ಮಾಡಿದ್ರೆ ಅವರಿಗೂ ನಮಗೂ ತುಂಬಾ ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಪಶು ಪಕ್ಷಿ ಪ್ರಾಣಿಗಳು ಹೇಗೆ ಅಂದ್ರೆ ಅವುಗಳಿಗೆ ನಿದ್ರೆ, ಅದಾದ್ಮೇಲೆ ಆಹಾರ, ಎರಡು ವಿಶೇಷವಾಗಿ. ಆಹಾರ ಸಿಕ್ತು ತಿಂತವೆ, ವಿಶ್ರಾಂತಿಯನ್ನು ಹೊಂದುತ್ತವೆ, ನಿದ್ದೆಯನ್ನು ಮಾಡ್ತೇವೆ, ಮತ್ತೆ ಪುನಃ ಆಹಾರ ಹುಡುಕೊಳ್ತೇವೆ, ಹೋಗ್ತವೆ. ಇಷ್ಟು ಮಾತ್ರ ಅವರ ಬದುಕು. ಆ ಎಲ್ಲ ಬದುಕನ್ನ ಕಳೆದ ಮೇಲೆ ನಾವು ನಮ್ಮ ಹಿಂದಿನ ಜನ್ಮದ ಅಂದ್ರೆ ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ತೇವೆ. ಆ ಕಾರಣಕ್ಕಾಗಿ ನಮ್ಮೊಂದು ಮನುಷ್ಯ ಜನ್ಮವನ್ನು ಸಿಕ್ಕಿದ ಮೇಲೆ ಈ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕಪಡಿಸ್ಕೊಳ್ಬೇಕಲ್ಲ. ಇಲ್ಲಾಂದ್ರೆ ನಾವು ಕೂಡ ಪಶು ಪಕ್ಷಿ ಪ್ರಾಣಿಗಳ ಹಾಗೆ ಆಗಿಬಿಡ್ತೇವೆ ಅನ್ನುವ ಕಾರಣಕ್ಕಾಗಿಯೇ ಒಬ್ಬ ಸುಭಾಷಿತಕಾರವನ್ನು ಮಾತ್ರ ಹೇಳ್ತಾನೆ, ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಉಚ್ಚ ವಿಷಾಣಹೀನ ತೃಣಂನ ಕಾದನ್ನಪಿ ಜೀವಮಾನ ತದ್ಭಾಗದೇಯಂ ಪರಮಂ ಪಶೂನಾಮ. ಅಂದ್ರೆ ಮನುಷ್ಯ ಜನ್ಮದಲ್ಲಿ ನಮಗೆ ಸಾಹಿತ್ಯ ಮತ್ತು ಸಂಗೀತ ಇವುಗಳ ಒಂದು ಪರಿಜ್ಞಾನ ನಮಗಿಲ್ಲ, ಸ್ವಲ್ಪವೂ ಕೂಡ ನಮಗೆ ಆಸಕ್ತಿ ಇಲ್ಲ, ಪರಿಜ್ಞಾನ ಇಲ್ಲ ಅಂತ ಆಗಿಬಿಟ್ರೆ ನಾವು ಸಾಕ್ಷಾತ್ ಪಶು ಅಂತ ಹೇಳ್ಬಿಡ್ತಾರೆ. ಪಶುವಿನಂತೆ ಅಂತ ಹೇಳೋದಿಲ್ಲ ನೋಡಿ. ಪಶು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಗಮಕ ಕಲಾ ಪರಿಷತ್ ಅಧ್ಯಕ್ಷರಾದ ಕಲಾಶ್ರೀ ಗಣೇಶ್ ಉಡುಪ, ಉಪಾಧ್ಯಕ್ಷೆ ವಿದೂಷಿ ರುಕ್ಮಿಣಿ, ನಾಗೇಂದ್ರ, ಕಾರ್ಯದರ್ಶಿ ಜಿಎನ್ ಅನಸೂಯ, ವೇದ ಶಿವಕುಮಾರ್ ಮತ್ತು ಸ್ವರ್ಣಾಂಬ ಇತರರು ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯವು ನಡೆಸಿದ ಭರತನಾಟ್ಯ ಪರೀಕ್ಷೆಯಲ್ಲಿ ಬೇಲೂರು, ಹಾಸನ ಮತ್ತು ಚನ್ನರಾಯಪಟ್ಟಣ ಶಿಕ್ಷಣ ಸಂಸ್ಥೆಗಳಿಗೆ 100% ಫಲಿತಾಂಶ ದೊರೆತಿದೆ. ಈ ಶಿಕ್ಷಣ ಸಂಸ್ಥೆಗಳ ಭರತನಾಟ್ಯ ಜೂನಿಯರ್ ಗ್ರೇಡ್ನಲ್ಲಿ ಒಟ್ಟು 36 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಅದರಲ್ಲಿ ನಮ್ಮ ಬೇಲೂರು ತಾಲೂಕಿನ ವಿದ್ಯಾ ವಿಕಾಸ್ ಪಬ್ಲಿಕ್ ಶಾಲೆಯ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮೈತ್ರಿ ಎಸ್ ಮಾದಗುಂಡಿಯವರು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದು, ಅವಳ ಪ್ರತಿಭೆಯನ್ನ ಹಾಗೂ ಶಿಕ್ಷಣ ನೀಡಿದ ನೃತ್ಯಂಜಲಿ ಕಲಾನಿಕೇತನ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕಿ ಹಾಗೂ ಭರತನಾಟ್ಯ ಗುರುಗಳಾದ ವಿದೂಷಿ ಡಾಕ್ಟರ್ ಶ್ರೀಮತಿ ಶೈಲಜಾ ಕುಮಾರ್ ರವರ ಶ್ರಮವನ್ನ ಪೋಷಕರು ಅಭಿನಂದಿಸಿದ್ದಾರೆ. ಜಿಲ್ಲಾ ದೇವಾಂಗ ನೌಕರರ ಸಂಘದ ನೂತನ ಗೌರವಾಧ್ಯಕ್ಷರಾಗಿ ಜಿಎನ್ ಸತೀಶ್, ಅಧ್ಯಕ್ಷರಾಗಿ ಡಾಕ್ಟರ್ ಬಿಎಂ ವಿಜಯ್, ಕಾರ್ಯಾಧ್ಯಕ್ಷರಾಗಿ ಕೆ ಧರ್ಮೇಶ್, ಉಪಾಧ್ಯಕ್ಷ ಎಎಸ್ ಕುಮಾರ್, ಎನ್ಎಂ ರಾಮಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜು, ಕಾರ್ಯದರ್ಶಿ ಎಂ ರಮ್ಯಾ, ಸಹ ಕಾರ್ಯದರ್ಶಿ ಬಿಎಂ ಪರಮೇಶ್, ಖಜಾಂಜಿ ಎಂಇ ಲೋಕೇಶ್, ಸಂಘಟನಾ ಕಾರ್ಯದರ್ಶಿ ಎಚ್ಟಿ ಕವಿತಾ, ಎಚ್ಡಿ ವಸಂತ್ ಕುಮಾರ್, ಸಾಂಸ್ಕೃತಿಕ ಕಾರ್ಯದರ್ಶಿ ಜೆಬಿ ಶಿವಣ್ಣ ಆಯ್ಕೆಗೊಂಡರು. ಇನ್ನು ನಿರ್ದೇಶಕರಾಗಿ ಬಿಎಂ ಸುಹಾಸ್, ಕೆಬಿ ಶಂಕರ್ ಶೆಟ್ಟಿ, ಎಟಿ ಕೃಷ್ಣ ಶೆಟ್ಟಿ, ಎಎಚ್ ಉಮೇಶ್, ಕೆಜೆ ಕೃಷ್ಣಮೂರ್ತಿ, ಸಿ ಪುಷ್ಪ, ಎಚ್ಜಿ ಅನಿತಾ, ಎನ್ಕೆ ನಾರಾಯಣಮೂರ್ತಿ, ಎಚ್ಬಿ ಹರೀಶ್ ಕುಮಾರ್, ಜೆಜೆ ಹಾಲೇಶ್, ಕೆಸಿ ಪ್ರಕಾಶ್, ನಂದಕುಮಾರ್, ಸುಂದರ್, ಶಿವರಾಜು ಹೆಬ್ಬಾಶ್. ಡಿಡಿಪಿಐ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವ ಬಿಎಚ್ ಮಂಜುನಾಥ ಮೇಲೆ ದುರುದ್ದೇಶ ಪೂರಿತ ಜಾತಿ ನಿಂದನೆ ಪ್ರಕರಣ ದಾಖಲಿಸಿರುವುದನ್ನ ಜಿಲ್ಲಾಧಿಕಾರಿಗಳು ಪರಾಮರ್ಶಿಸಿ
ಸೂಕ್ತ ನ್ಯಾಯವನ್ನ ದೊರಕಿಸಿಕೊಡಬೇಕು ಎಂದು ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದೆ. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಲಕ್ಷ್ಮೀಕಾಂತ್ ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಗಳ ಮೇಲೆ ವಿನಾಕಾರಣ ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸುವ ಬೆದರಿಕೆ ಹಾಕ್ತಿದ್ದಾರಂತೆ, ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಇಂತಹ ಪ್ರಕರಣಗಳಿಂದ ನೌಕರರು ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸಗಳು ನಡೆಯುತ್ತಲೇ ಇವೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಪ್ರಥಮ ದರ್ಜೆ ಸಹಾಯಕ BH ಮಂಜುನಾಥ್ ಅವರ ಮೇಲೆ ಅರಕಲಗೂಡಿನ NMR ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ರಂಗಸ್ವಾಮಿ ಅವರು ಪೂರ್ವ ನಿಯೋಜಿತವಾಗಿ ಸುಖಾಸುಮ್ಮನೆ ಆರೋಪ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಸುಳ್ಳು ದೂರುಗಳನ್ನು ನೀಡಿದ್ದಾರೆ. ಈ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಬೇಕು ಅಂತ ಒತ್ತಾಯಿಸಿದರು. ನನ್ನ ಹೆಸರು ಡಾಕ್ಟರ್ ಲಕ್ಷ್ಮೀಕಾಂತ್ ಅಂತ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ. ನಮಗೆ ಇವತ್ತು ಒಂದು ಮನವಿ ಬಂದಿದೆ. ಮಂಜುನಾಥ್ ಅಂತ ಉಪನಿರ್ದೇಶಕ ಕಚೇರಿಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಇದರಿಂದ ಏನಂತ ಹೇಳಿದ್ರೆ, ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಆಗಿದೆ, ಏನೊಂದು FIR ಆಗಿದೆ. ಏನಂತ ಹೇಳಿದ್ರೆ, ಇವರ ಮೇಲೆ ಒಂದು ಜಾತಿಯ ನಿಂದನೆ ಒಂದು ಪ್ರಕರಣವನ್ನ ಸರ್ಕಾರಿ ನೌಕರರು ಇವ್ರ ಮೇಲೆ ಒಂದು ಕೇಸನ್ನ ಆರಕ್ಷಕ ಠಾಣೆಯಲ್ಲಿ ಇದನ್ನ ಕೇಸ್ ಫೈಲ್ ಆಗಿದೆ ಅಂತ ನಮಗೆ ಒಂದು ಮನವಿ ಬಂದಿದೆ. ಇಲ್ಲಿ ನಮ್ಮ ಒಂದು ನೌಕರ ಸಂಘದ ವಿನಂತಿ ಏನಂತ ಹೇಳಿದ್ರೆ, ಇದರಲ್ಲಿ ಏನಿದೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರ ಮೇಲೆ FIR ಹಾಕ್ಬೇಕಾಗಿತ್ತು ಅನ್ನೋದು ಒಂದು ಭಾಗ. ಎರಡನೇ ಭಾಗ ಇನ್ನೊಂದು ಹೇಳಿದ್ರೆ, ಇದೇ ರೀತಿ ಎಲ್ಲ ಸರ್ಕಾರಿ ನೌಕರಗಳಿಗೂ ಇದೇ ರೀತಿ ಎಲ್ಲ ಒಂದು ನಿಂದನೆ ಕೇಸ್ಗಳಾಗ್ತಾ ಹೋದ್ರೆ ಮುಂದೆ ಸರ್ಕಾರಿ ಸೇವೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಪಾರ್ಥೇಶ್, ಗೌರವಾಧ್ಯಕ್ಷ ಕೃಷ್ಣೇಗೌಡ, ಖಜಾಂಜಿ ಹೇಮಂತ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜು, ಧಾರ್ಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಅಣ್ಣಪ್ಪ, ತಾಲೂಕು ಅಧ್ಯಕ್ಷ ಅಣ್ಣೇಗೌಡ, ಜಿಲ್ಲಾ ಸಂಘದ ನಿರ್ದೇಶಕರಾದ ಆಶಾ, ರವೀಂದ್ರ, ಲೋಹಿತ್ ಇತರರು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ 50 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಇದೇ ಜನವರಿ 18, 19ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬ್ರಾಹ್ಮಣ ಮಹಾ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಬೇಲೂರು ತಾಲೂಕು ಬ್ರಾಹ್ಮಣ ಸಭಾ ಅಧ್ಯಕ್ಷ ವಿಜಯ ಕೇಶವ ತಿಳಿಸಿದ್ದಾರೆ. ಶೃಂಗೇರಿ ಶಾರದಾ ಮಠದಲ್ಲಿ ಹೇಳಿಕೆ ನೀಡಿದ ಅವರು, ಮಹಾಸಭೆಯು ಸಾರ್ಥಕ 50 ವಸಂತಗಳನ್ನು ಪೂರೈಸಿರುವುದರಿಂದ ವಿಶ್ವಾಮಿತ್ರ ಘೋಷವಾಕ್ಯದಡಿ ಬ್ರಾಹ್ಮಣ ಮಹಾ ಸಮ್ಮೇಳನವನ್ನು ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿಶ್ವದೆಲ್ಲೆಡೆ ಬೆಳಕು ಪಸರಿಸಲಿ, ಸರ್ವ ಜನಾಂಗಕ್ಕೂ ಒಳಿತಾಗಲಿ ಎಂಬ ಸದಾಶಯ ಕಾರ್ಯಕ್ರಮದಲ್ಲಿ ರೂಪಿಸಲಾಗಿದ್ದು 50,000ದಿಂದ 1,00,000 ಜನ ಸೇರಲಿದ್ದಾರೆ. ಸನಾತನ ಧರ್ಮದ ಸಂರಕ್ಷಣೆ, ಬ್ರಾಹ್ಮಣ ಸಮಾಜದ ತ್ರಿಮತಸ್ಥರಲ್ಲಿ ಸಮನ್ವಯ ಉಂಟು ಮಾಡುವುದು ಕಾರ್ಯಕ್ರಮದ ಉದ್ದೇಶವಾಗಿದ್ದು, ತ್ರಿಮತಸ್ಥ ಶ್ರೀಗಳು ಆಗಮಿಸಲಿದ್ದು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಸಮಾಜಕ್ಕೆ ನೀಡಿರುವ ಕೊಡುಗೆಗಳ ಬಗ್ಗೆ ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ ಅಂತ ತಿಳಿಸಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ 50ನೇ ವರ್ಷದ ಸುವರ್ಣ ಸಂಭ್ರಮ ಅಂತ ಅಶೋಕ್ ನೇತೃತ್ವದಲ್ಲಿ ಬ್ರಾಹ್ಮಣ ಮಹಾಸಭೆಯನ್ನು 18, 19 ಬೆಂಗಳೂರಿನಲ್ಲಿ ತ್ರಿಪುರ ಸುಂದರಿ ಪ್ಯಾಲೇಸ್ ಗ್ರೌಂಡಲ್ಲಿ ಆಯೋಜಿಸಲಾಗಿದೆ. ನಾವೆಲ್ಲರೂ ಬೇಲೂರು ತಾಲೂಕಿನ ಎಲ್ಲರೂ ಇದಕ್ಕೆ ಸಹಕಾರ ಒಂದು ವಂತಿಕೆ ಅಂತ 500 ರೂಪಾಯಿ ವಂತಿಕೆ ಅಂತ ಕೊಟ್ಟು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಕ್ಕೆ ಅವರು ಮಾಡುತ್ತಿರುವ ಒಂದು 3-4 ಕೋಟಿ ಖರ್ಚಿಗೆ ಒಂದು ಸಣ್ಣ ಸಹಾಯ ರೂಪಕ್ಕೆ ಕೊಟ್ಟು ಹಾಗೂ ತಾವೆಲ್ಲರೂ ಅಲ್ಲಿಗೆ ಹೋಗುವುದಕ್ಕೆ ಬೇಲೂರಿನಿಂದ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ನೋಂದಣಿಯಾಗಿ ನಾವೆಲ್ಲರೂ ಅದಕ್ಕೆ ಸಹಕಾರ ಕೊಟ್ಟು ಬ್ರಾಹ್ಮಣ ಮಹಾಸಭೆಯನ್ನು ಯಶಸ್ವಿಯಾಗಿ ಓದಿಸಿಕೊಳ್ಳಿ. ಇದು ವಿಶ್ವಾಮಿತ್ರ ಅಂತಂದ್ಬಿಟ್ಟು ವಿಶ್ವಕ್ಕೆ ಒಳ್ಳೆಯದಾಗಿ ಅಂತಂದ್ಬಿಟ್ಟು ಮಾಡ್ತಾ ಇರೋದು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ರಮೇಶ್, ಸುರೇಶ್, ಅನಂತರಾಮು ಹಾಗೂ ರಘೋತ್ತಮ ಹಾಜರಿದ್ದರು. ಸಕಲೇಶಪುರದಲ್ಲಿ 24 ಲಕ್ಷ ವೆಚ್ಚ ಮಾಡಿ ಕೆಂಪೇಗೌಡ ಪ್ರತಿಮೆಯನ್ನ ಪ್ರತಾಪ್ ಗೌಡ ನಿರ್ಮಾಣ ಮಾಡುತ್ತಿದ್ದು, ಚನ್ನರಾಯಪಟ್ಟಣಕ್ಕೆ ಆಗಮಿಸಿದಾಗ ಶಾಸಕ ಬಾಲಕೃಷ್ಣ, ಮಾಜಿ ಶಾಸಕ ವಿಶ್ವನಾಥ್, ಕೆಂಪೇಗೌಡ ವೇದಿಕೆ ಸಂಸ್ಥಾಪಕ ಆನಂದ್ ಕಾಳೇನಹಳ್ಳಿ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು, ಒಕ್ಕಲಿಗ ಸಮುದಾಯದ ಮುಖಂಡರು, ವಿದ್ಯಾರ್ಥಿಗಳು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಳೆಯ ಎಲ್ಲ ಭೂ ದಾಖಲೆಗಳ ಡಿಜಿಟಲೀಕರಣಕ್ಕೆ ಹಾಸನ ಕ್ಷೇತ್ರದ ಶಾಸಕ HP ಸ್ವರೂಪ್ ಚಾಲನೆ. ಗೋ ಸಂರಕ್ಷಣೆ ಮಾಡಲು ವಿಫಲವಾಗಿರುವ ಸರ್ಕಾರದ ವಿರುದ್ಧ ಹಾಸನ ಜಿಲ್ಲಾಡಳಿತಕ್ಕೆ ಬಿಜೆಪಿ ಪ್ರತಿಭಟನಾ ಮನವಿ. ಸಂಗೀತ ಮತ್ತು ಸಾಹಿತ್ಯದ ಕಡೆ ಸ್ವಲ್ಪವಾದರೂ ಆಸಕ್ತಿ ಬೆಳೆಸಿಕೊಳ್ಳಿ, ಹಾಸನ ಸಂಸ್ಕೃತ ಭವನದ ಕಾರ್ಯದರ್ಶಿ ಪರಮೇಶ್ವರ ವಿ ಭಟ್ ಸಲಹೆ.